ನಾವು ಈ ಹುದ್ದೆಗೆ ಬಂದಿರೋದು ಅಂಬೇಡ್ಕರ್ ಅವ್ರದ್ದು ಗಾಂಧೀಜಿಯವರ ನಿಲುವುಗಳು ಇಟ್ಕೊಂಡೇ ಬಂದಿರೋದು. ಆ್ಯಂಡ್ ಎಲ್ಲರೂ ಬಡವ್ರ ಪರವಾಗೇನೆ ಕೆಲಸನೂ ಮಾಡ್ತಾ ಇರೋದು. ನಮ್ಮ ಜಿಲ್ಲೆಯಲ್ಲೇನೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1200 ಹಕ್ಕುಪತ್ರ ಕೊಟ್ಟಿದ್ದೀವಿ. ಬಡವ್ರಿಗೊಂದು ಶಾಶ್ವತ ದಾಖಲೆ ಮಾಡಿಕೊಟ್ಟಿದ್ದೀವಿ. ಬಟ್ 2017 ಮುಂಚೆನೂ ಸಹ ಒಂದು ಹಳ್ಳದಲ್ಲಿ ಅಥವಾ ರಾಜಕಾಲುವೆಯಲ್ಲಿ ಕೊಟ್ಟಿದ್ರೆ ಅಂಥ ಪ್ರಪೋಸಲ್ ಸಹ ನಮಗೆ ಕಳ್ಸೋಕ್ಕೆ ಅವಕಾಶ ಇಲ್ಲ ಕಂದಾಯ ಗ್ರಾಮಕ್ಕೆ. ಸೊ 2017 ಮುಂಚೆ ಇನ್ನೂ ಒಂದು 30-40 ವರ್ಷಗಳೇನೆ ಒಂದು ವಾಟರ್ ಬಾಡಿಯಲ್ಲಿ ಅಥವಾ ಒಂದು ಹಳ್ಳದಲ್ಲಿ ಮನೆ ಕಟ್ಟಿದ್ರೆ ನಾವು ಕಳಿಸಿಲ್ಲ ಸರ್ ಪ್ರಪೋಸಲ್ಲು. ಯಾಕಂದ್ರೆ ಒಂದು ವಾಟರ್ ಬಾಡಿ, ಒಂದು ಹಳ್ಳ ಅಥವಾ ರಾಜಕಾಲುವೆ ಸಂರಕ್ಷಣೆ ಮಾಡೋದು ನಾಗರಿಕರಾಗಿ ನಮ್ಮೆಲ್ಲರ ಜವಾಬ್ದಾರಿನೂ. ಅಧಿಕಾರಿನ, ರೈತರ, ಬಡವರ ಬಿಟ್ಬಿಡಿ, ಎಲ್ಲರ ಜವಾಬ್ದಾರಿನೂ ಇದೆ ಅದು ಕಾನೂನಲ್ಲಿ ಅಥವಾ ಸಂವಿಧಾನದ ಪ್ರಕಾರ. ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ನಾವು ಇವತ್ತೇನು ನಮ್ಮ ಕರ್ತವ್ಯ ನಿರ್ವಹಿಸಕ್ಕೆ ಅಷ್ಟೇ ಬಂದಿರೋದು, ಯಾರಿಗೂ ಅನ್ಯಾಯ ಮಾಡೋಕ್ಕಂತೂ ನಾವು ಬಂದಿಲ್ಲ. ಆ್ಯಂಡ್ ತಾವು ಹೇಳ್ದಂಗೆ ಇಲ್ಲಿ 4.5 ಎಕರೆ ಏನು ಒತ್ತುವರಿ ಆಗಿದೆ, ಎಲ್ಲದೂ ಬಿಡಿಸ್ಕೊಡ್ತೀವಿ, ನೀವು ಕಾದು ನೋಡ್ಬೇಕಷ್ಟೆ. ನಾವು ಯಾರು ಫೇವರ್ ಆಗು ಬಂದಿಲ್ಲ ಇಲ್ಲಿ, ನಾವು ಸರ್ಕಾರದ ಪರವಾಗಿ ಬಂದಿರೋದು. ವೆಯ್ಟ್ ಮಾಡಿ, 4.5 ಎಕರೆನೂ ಹಳ್ಳ ಗುರ್ತಿಸ್ಕೊಟ್ಟು ನಾವು ಒತ್ತುವರಿ ಬಿಡಿಸಿಲ್ಲ ಅಂದಾಗ ನೀವು ಬಂದು ನಮ್ಮ ಆಫೀಸಲ್ಲಿ ನನ್ನನ್ನೇ ಪ್ರಶ್ನೆ ಮಾಡಿ. ಒಂದು ಕಾಲುವೆ ಅಂತ ಏನಿದೆ, ಇದು ಸುಮಾರು 50 ವರ್ಷಗಳು 100 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾವುದೇ ಕಾಲುವೆ ಇಲ್ಲಿ ಹರಿತಾ ಇಲ್ಲ, ಅಷ್ಟು ಮಳೆನೂ ಬರ್ತಾ ಇಲ್ಲ. ಇದು 4.5 ಎಕರೆ ಇದೆ. ಈ 4.5 ಎಕರೆಯಲ್ಲಿ 16 ಎಕರೆ 5-6 ಎಕರೆ ಜಮೀನು ಇರ್ತಕ್ಕಂಥವ್ರು ಸುತ್ತಲೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಒತ್ತುವರಿ ಮಾಡ್ಕೊಂಡಿರೋರಿಗೆ ಜಮೀನು ಮಂಜೂರು ಮಾಡಿದ್ದಾರೆ, ಗ್ರಾಮ ಪಂಚಾಯಿತಿಯಲ್ಲಿ ಸೈಟ್ ಮಂಜೂರು ಮಾಡಿದ್ದಾರೆ. ಅಕ್ರಮವಾಗಿ ಇದೆಲ್ಲ ಕೂಡ ನಡೆದಿದೆ. ಆದರೆ ಮೈಲಪನಹಳ್ಳಿ ಗ್ರಾಮದಲ್ಲಿ 16 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಎಲ್ಲ ಜನಾಂಗದ ಬಡವರಿಗೆ ನಿವೇಶನ ಇಲ್ಲ. ಟೌನ್ಗೆ ನಾವು ಕೂಗಾಳ್ತೆ ದೂರದಲ್ಲಿದ್ದೀವಿ, ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ತಗೊಳ್ಳೋ ಒಂದು ಶಕ್ತಿ ಯಾವ ಬಡವರಿಗೂ ಇಲ್ಲ. ಇಲ್ಲಿರ್ತಕ್ಕಂಥ ಬಡವರಿಗೆ ಸೈಟ್ ಮಂಜೂರು ಮಾಡಬೇಕು. 4.5 ಎಕರೆ ಜಮೀನಿದೆ, ಕಾಲುವೆಗೆ ಅಡ್ಡ ಪಡಿಸದೆ ನಾವು ಕಾಲುವೆನ ಬಿಡೋದಕ್ಕೂ ರೆಡಿ ಇದ್ದೀವಿ. ಉಳಿದ ಜಾಗವನ್ನು ಕಾಮನ್ ಲ್ಯಾಂಡ್ ಏನಿದೆ, ಗೋಮಾಳ ಇರ್ಬೋದು, ಒಂದು ರಾಜಕಾಲುವೆ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಒತ್ತುವರಿ ಮಾಡಿರೋದನ್ನು ಈಗಾಗಲೇ ಸಾಕಷ್ಟು ಉದಾಹರಣೆಗಳಿದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಅಕ್ರಮ ಸಕ್ರಮವನ್ನು ಮಾಡಿ ಬಡವರಿಗೆ ನಿವೇಶನಗಳನ್ನು ಹಂಚಿರೋದನ್ನು ನಾವು ಕಾಣ್ತಾ ಇದ್ದೇವೆ ಇಡೀ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶದಲ್ಲಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಲವಾರು ತಿಂಗಳುಗಳಿಂದ ಇಲ್ಲಿ ಗುಡಿಸಲು ಹಾಕೊಂಡು ಸರ್ಕಾರಕ್ಕೆ ಹಲವಾರು ಮನವಿಗಳನ್ನು ಕೊಟ್ಟು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಕೇವಲ ಕೆಲವರ ಪಟ್ಟಭದ್ರರ ಮತ್ತು ಭೂಮಾಲೀಕರ ಒತ್ತಡಕ್ಕೆ ಮಾಡಿದು ಅವರು ನಮ್ಮನ್ನ ಒಕ್ಕಲೆಬ್ಬಿಸಿ ನಮ್ಮ ಗುಡಿಸಲುಗಳಲ್ಲಿ ವಾಸವಾಗಿರ್ತಕ್ಕಂಥವ್ರನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮೀಟಿಂಗ್ ಕರೆದಿದ್ದಾರೆ ತಾಲೂಕು ಆಫೀಸ್ಗೆ, AC ಆಫೀಸ್ಗೆ ಬನ್ನಿ ಅಂತ. ಅದೇ ಸಮಯದಲ್ಲಿ ಇಲ್ಲಿ ಅಧಿಕಾರಿಗಳು ಕಳಿಸಿ ನಮ್ಮ ಕಟ್ಕೊಂಡಿರ್ತಕ್ಕಂಥ ಬಡವರ ಗುಡಿಸಲನ್ನ ಕಿತ್ತಾಕ್ತಾ ಇದ್ದಾರೆ. ಇದು ಯಾವ ನ್ಯಾಯ ಸ್ವಾಮಿ? ಎಲ್ಲಿದೆ ಸರ್ಕಾರದಲ್ಲಿ ಬಡವರಿಗೋಸ್ಕರ ಇರ್ತಕ್ಕಂಥ ಎಲ್ಲ ಕಾನೂನುಗಳು ಇವತ್ತು ಗಾಳಿಗೆ ತೂರಿ ಇಂಥ ಅಧಿಕಾರಿಗಳು ಕಾನೂನನ್ನ ಕೈ ಎತ್ಕೊಂಡಿರೋದು ಸೂಕ್ತ, ಒಂದು ಒಳ್ಳೇದಲ್ಲ. ಇದರ ವಿರುದ್ಧ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ. ಜೈಲಿಗೆ ಹೋಗೋದಕ್ಕೂ ಕೂಡ ನಾವು ರೆಡಿ ಇದ್ದೇವೆ. ಈ ಒಂದು ಭೂಮಿ ಅರ್ಹರಿಗೆ ಯಾರಿದ್ದಾರೆ ಬಡವರು ಅವ್ರಿಗೆ ಕೊಡ್ಲಿ, ಇಲ್ಲ ಸುತ್ತು ಕಾಂಪೌಂಡ್ ಹಾಕಿ ಅದನ್ನ ಸಾರ್ವಜನಿಕ ಭೂಮಿ ಅಂತ ಘೋಷಣೆ ಮಾಡಿ ಉಳಿಸಲಿ ಸರ್ಕಾರಕ್ಕೆ ಅವರಿಗೆ ಆಸಕ್ತಿ ಇತ್ತಿದೆ. ಆದ್ರೆ ಅದನ್ನ ಬಿಟ್ಬಿಟ್ಟು ಕಣ್ಣಿಗೆ ಮಣ್ಣೆರಿಸೋ ರೀತಿಯಲ್ಲಿ ಮೀಟಿಂಗ್ ಬರ್ರಿ ಅಂತ ಹೇಳೋದು, ಇಲ್ಲಿ ಗುಡಿಸಲನ್ನ ತೆರವು ಮಾಡೋದಕ್ಕೆ ಆದೇಶ ತಗೊಂಡ್ ಬರೋದು, ಇದು ಸೂಕ್ತ ಪರಿಹಾರ ಅಲ್ಲ, ಇದು ಒಳ್ಳೇದಲ್ಲ, ಒಳ್ಳೆ ಅಧಿಕಾರಿಗಳ ಲಕ್ಷಣ ಅಲ್ಲ. ಈ ಅಧಿಕಾರಿ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಬಡವರ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತೀವಿ, ಬಡವರ ವಿರೋಧಿ ಕಾನೂನುಗಳಿಗೆ ನಾವು ಧಿಕ್ಕಾರ ಹಾಕ್ತೀವಿ. ಯಾವತ್ತೂ ಕೂಡ ಬಡವರ ಉದ್ಧಾರಕ್ಕೆ ಬೇಕಾಗಿಂತ ವಾಸ ಮಾಡಲಿಕ್ಕೆ ಮನೆ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಬದುಕೋದಕ್ಕೆ ಅವರಿಗೆ ಕೆಲಸ ಬೇಕು. ಇಂಥ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದೆ. ಕಾನೂನುಗಳು ತಿದ್ದುಪಡಿ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಹೋರಾಟ ಮುಂದುವರಿತದೆ. ನಾವು ಯಾವುದೇ ಕಾರಣಕ್ಕೆ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಈ ಜಾಗನ ಬಿಡೋದಿಲ್ಲ. ಸಾರ್ವಜನಿಕ ಬಳಕೆ ಆಗಲಿ, ಇಲ್ಲ ಬಡವರಿಗೆ ಉಪಯೋಗ ಆಗಲಿ, ಅದು ಬಿಟ್ಬಿಟ್ಟು ಪಟ್ಟಭದ್ರರ ಹಿತಾಸಕ್ತಿ ಕಾಪಾಡುವಂತ ಅಧಿಕಾರಿಗಳಿಗೆ ನಾವು ಧಿಕ್ಕಾರ ಆಗ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಧರಣಿಯನ್ನ ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಅವರು, ಮೇಡಮ್ ಅವರು ರೆವಿನ್ಯೂ ಅಧಿಕಾರಿಗಳನ್ನ ಕಳಿಸ್ಕೊಟ್ಟು ನಮ್ಮ ಬಡವರು ಪಾಪ 16,000 ರೂಪಾಯಿ ಖರ್ಚು ಮಾಡಿ ಕಟ್ಕೊಂಡಿರೋಂಥ ಗುಡಿಸಲುಗಳನ್ನ ಮತ್ತು ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಇದು ಸೂಕ್ತ ಪರಿಹಾರ ಅಲ್ಲ. 10 ಎಕರೆ 15 ಎಕರೆ ಜಮೀನು ಇರೋರು 1 ಎಕರೆ 1/2 ಎಕರೆ ಮುಂದೆ ಬಂದಿದ್ದಾರೆ. ಅವ್ರನ್ನ ಮೊದಲು ತೆರವುಗೊಳಿಸಿ. ನೀವು ತೆರವುಗೊಳಿಸೋ ಅಧಿಕಾರ ಇದ್ರೆ, ನಿಮಗೆ ಒಂದು ಆಸಕ್ತಿ ಇದ್ರೆ, ಅದನ್ನ ಬಿಟ್ಬಿಟ್ಟು ವಾಸಕ್ಕೆ ಮನೆ ಇಲ್ದಿರ ಕಟ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇರೋರಿಗೆ ತೊಂದರೆ ಕೊಡೋದು, ಅವರ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡೋದು ಅದು ಸೂಕ್ತ